So operands are directly appended to the postfix string, and left parenthesis is always pushed onto stack. So ಇಲ್ಲಿ ಏನ್ ಮಾಡ್ತೀವಿ ನಾವು ಪ್ರೀವಿಯಸ್ ಹಾಫ್ ಅಲ್ಲಿ ಹೇಳ್ತಾ ಇದ್ದಂಗೆ, ಸೊ ಅಪರೆಂಡ್ಸ್ ನಾವೇನ್ ಮಾಡ್ತೀವಿ ಅಂದ್ರೆ ಡೈರೆಕ್ಟ್ ಆಗಿ ಅಪೆಂಡ್ ಅಂದ್ರೆ ಪೋಸ್ಟ್ ಫಿಕ್ಸ್ ಸ್ಟ್ರಿಂಗ್ ಗೆ ಪುಷ್ ಮಾಡಿದ್ರೆ ಲೆಫ್ಟ್ ಪ್ಯಾರಂಥೆಸಿಸ್ ಬಂದಿದ ತಕ್ಷಣ, ಸೊ ಯು ನೋ ವಾಟ್ ಈಸ್ ಹೌ ದ ಪ್ಯಾರಂಥೆಸಿಸ್ left parenthesis will be written. So this is the right parenthesis and this is left parenthesis. So ಈ ಲೆಫ್ಟ್ ಪ್ಯಾರಂಥೆಸಿಸ್ ಏನಿದೆ ನಾನು ಬರ್ದಿರೋದು, ಸೊ ಲೆಫ್ಟ್ ಪ್ಯಾರಂಥೆಸಿಸ್ ಆಟೋಮೆಟಿಕ್ ಆಗಿ ನಿಮ್ಮ ಒಂದು ಏನಂತಾರೆ ಸ್ಟಾಕ್ ಒಳಗಡೆ ಪುಷ್ ಆಗತ್ತೆ. ಸೊ ರೈಟ್ ಪ್ಯಾರಂಥೆಸಿಸ್ ಅಂದ್ರೆ ದಿಸ್ ಇಸ್ ರೈಟ್ ಪ್ಯಾರಂಥೆಸಿಸ್. ಸೊ ಈ ರೈಟ್ ಪ್ಯಾರಂಥೆಸಿಸ್ ನಾವೇನ್ ಮಾಡ್ತೀವಿ ಅಂದ್ರೆ ಸ್ಟಾಕ್ ಒಳಗಡೆ ಪುಷ್ ಮಾಡ್ತೀವಿ, ಬಟ್ ರೈಟ್ ರೈಟ್ ಸೊ ರೈಟ್ ಪ್ಯಾರಂಥೆಸಿಸ್ ಮತ್ತೆ ಲೆಫ್ಟ್ ಪ್ಯಾರಂಥೆಸಿಸ್ ಮಧ್ಯದಲ್ಲಿ ನಮ್ಗೆ ಏನಾದ್ರು ಬಂತು ಥಿಂಗ್ಸ್ ಅಷ್ಟು ಕೂಡ ನಮ್ಗೆ ಏನಂತಾರೆ ರಿಮೂವ್ ಆಗೋವರೆಗೂ ರೈಟ್ ಪ್ಯಾರಂಥೆಸಿಸ್ ವರ್ಗು ನಾವೇನ್ ಮಾಡ್ತೀವಿ ಅಂದ್ರೆ ಎಲಿಮೆಂಟ್ಸ್ ನ ರಿಮೂವ್ ಮಾಡ್ತಾ ಹೋಗ್ತೀವಿ ಅಂತ. ಸೊ an operator is pushed only after popping operator of the higher or equal precedence. ಸೊ ಆಪರೇಟರ್ ಅನ್ನೋದು ಯಾವಾಗ ಪುಷ್ ಆಗತ್ತೆ ನಿಮ್ಗೆ ಏನೋ ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್ ಅಥವಾ ಪೋಸ್ಟ್ ಫಿಕ್ಸ್ ಸ್ಟ್ರಿಂಗ್ ಗೆ ಅಂದ್ರೆ, ಸೊ ನೀವು ಸ್ಟಾಕ್ ಒಳಗಡೆ ಆಡ್ ಮಾಡಿರುವಂತ ಆಪರೇಟರ್ ಏನಿದೆ ಅದರ ಹೈಯರ್ ಪ್ರಿಯಾರಿಟಿ ಎಲ್ಲಿರುತ್ತೆ ಅಥವಾ ಈಕ್ವಲ್ ಪ್ರಿಯಾರಿಟಿ ಎಲ್ಲಿರುತ್ತೆ ಅಲ್ಲಿವರೆಗೂ ಅದೇನಾಗ್ತದೆ ಪುಷ್ ಆಗ್ತಾ ಹೋಗುತ್ತೆ ಅಂತ. ಸೊ ಅಟ್ ದ ಎಂಡ್ ಆಫ್ ದಿ ಎಕ್ಸ್ಪ್ರೆಷನ್ ಪಾಪ್ ಆಲ್ ದ ರಿಮೈನಿಂಗ್ ಆಪರೇಟರ್ ಆನ್ ಟು ದ ಪೋಸ್ಟ್ ಫಿಕ್ಸ್ ಸ್ಟ್ರಿಂಗ್. ಇನ್ ಲಾಸ್ಟ್ ಅಲ್ಲಿ ನಿಮ್ಗೆ ಇನ್ಯಾವುದೇ ಎಲಿಮೆಂಟ್ ನಿಮ್ಮ ಇನ್ಫಿಕ್ಸ್ ಎಕ್ಸ್ಪ್ರೆಷನ್ ಇಂದ ಸ್ಕ್ಯಾನ್ ಮಾಡಕ್ ಯಾವ್ದು ಇಲ್ಲ ಅಂದಾಗ ಸ್ಟಾಕ್ ಒಳಗಡೆ ಏನ್ ಬಂದಿರುತ್ತೆ ಅಷ್ಟು ಎಲಿಮೆಂಟ್ಸ್ ಏನಾಗುತ್ತೆ ಅಂದ್ರೆ ನಿಮ್ಗೆ ಪುಷ್ ಆಗತ್ತೆ. ಸೊ ಅಷ್ಟು ಎಲಿಮೆಂಟ್ಸ್ ನಾವೇನ್ ಮಾಡ್ಬೇಕಾಗತ್ತೆ ಡೈರೆಕ್ಟ್ ಆಗಿ ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್ ಗೆ ಪುಷ್ ಮಾಡ್ತೀವಿ ಅಂತ. ಸೊ ಯು ಕ್ಯಾನ್ ಸಿ ಅನ್ ಎಕ್ಸಾಂಪಲ್ ಎಕ್ಸ್ ಪ್ಲಸ್ ವೈ ಡಿವೈಡೆಡ್ ಬೈ ಝೆಡ್ ಇಂಟು 8. ಅದನ್ನ ಪೋಸ್ಟ್ ಫಿಕ್ಸ್ ಗೆ ಮಾಡಿದಾಗ ನಿಮ್ಗೆ ಎಕ್ಸ್ ಪ್ಲಸ್ ವೈ ಪ್ಲಸ್ ಇಲ್ಲೇ ನೋಡ್ಬೋದು ನೋಡಿ, ಎಕ್ಸ್ ಪ್ಲಸ್ ವೈ ಪ್ಲಸ್ ದಟ್ ಇಸ್ ಕಾಲ್ಡ್ ಪೋಸ್ಟ್ ಫಿಕ್ಸ್ ಮಾಡಿದ್ರೆ ಎಕ್ಸ್ ಪ್ಲಸ್ ವೈ ಏನ್ ಬರುತ್ತೆ, ಎಕ್ಸ್ ಪ್ಲಸ್ ವೈ ಗೆ ಪೋಸ್ಟ್ ಫಿಕ್ಸ್ ಮಾಡಿದ್ರೆ ಏನ್ ಬರುತ್ತೆ, ಮಾತಾಡ್ರಿ one minute. ಸರ್ ನಿಮ್ದು ಮ್ಯೂಟ್ ಆಗಿದೆ. ಎಸ್, ವೆಲ್ಕಮ್ ಬ್ಯಾಕ್. ಸೊ ಎಕ್ಸ್ ಪ್ಲಸ್ ವೈ ನ ನೀವು ಪ್ರಿಫಿಕ್ಸ್ ಐ ಮೀನ್ ಪೋಸ್ಟ್ ಫಿಕ್ಸ್ ಮಾಡಿದ್ರೆ ಏನಂತ ಬರೀತೀರಾ, ಎಕ್ಸ್ ಪ್ಲಸ್ ವೈ ಗೆ ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್ ಏನು, ಎಕ್ಸ್ ವೈ ಪ್ಲಸ್ ಸರ್, ಎಕ್ಸ್ ವೈ ಪ್ಲಸ್ ಎಕ್ಸಾಕ್ಟ್ಲಿ ಎಕ್ಸ್ ವೈ ಪ್ಲಸ್ ಇಸ್ ಅ ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್. ಸಿಮಿಲರ್ಲಿ ಈಗ ನೋಡಿ ಎಕ್ಸ್ ಪ್ಲಸ್ ವೈ ಇದೆ, ಸೊ ಎಕ್ಸ್ ಪ್ಲಸ್ ವೈ ಪ್ರಿಫಿಕ್ಸ್ ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್ ಆಯ್ತು. ಅದೇ ತರ ಝೆಡ್ ಸ್ಟಾರ್ 8 ಇದೆ, ಝೆಡ್ ಸ್ಟಾರ್ 8 ಸ್ಟಾರ್ ಇಸ್ ದ ಪ್ರಿಫಿಕ್ಸ್, ಹೌದಾ, ಝೆಡ್ 8 ಸ್ಟಾರ್, ಕರೆಕ್ಟ್? ಅದೇ ತರ ಈಗ ನೋಡಿ ಇಲ್ಲಿ ನಾನು ಎಕ್ಸ್ ಪ್ಲಸ್ ವೈ ಅಂತ ಒಂದು ಅಪ್ರಾಂಡ್, ಝೆಡ್ ಸ್ಟಾರ್ 8 ಅನ್ನೋದು ಒಂದು ಅಪ್ರಾಂಡ್, ಕರೆಕ್ಟಾ? ಈಗ ಎ ಪ್ಲಸ್ ಬಿ ತರ ಎಕ್ಸ್ ಪ್ಲಸ್ ವೈ ಅನ್ನೋದು ಎ ಅನ್ಕೊಳ್ಳೋಣ, ಝೆಡ್ ಸ್ಟಾರ್ 8 ಅನ್ನೋದು ಬಿ ಅನ್ಕೊಳ್ಳೋಣ. ಎ ಪ್ಲಸ್ ಬಿ ಗೆ ಪ್ರಿಫಿಕ್ಸ್ ಪೋಸ್ಟ್ ಫಿಕ್ಸ್ ಬರೀರಿ ಅಂದ್ರೆ ಹೇಗ್ ಬರೀತೀರಾ, ಎ ಬಿ ಪ್ಲಸ್ ಅಂತ ಬರೀತೀವಿ, ಕರೆಕ್ಟಾ? ಅದೇ ತರ ಇಲ್ಲಿ ನೋಡಿ ಈಗ ಎಕ್ಸ್ ವೈ ಪ್ಲಸ್ ಝೆಡ್ 8 ಸ್ಟಾರ್ ಡಿವಿಷನ್ ಅಂತ ಹಾಕಿದ್ದೀವಿ, ಬಿಕಾಸ್ ಡಿವಿಷನ್ ಆಪರೇಟರ್ ಅನ್ನೋದು ಈ ಎರಡು ಎಕ್ಸ್ಪ್ರೆಷನ್ ಮಧ್ಯದಲ್ಲಿದೆ. ಅಂದ್ರೆ ಎಕ್ಸ್ ಪ್ಲಸ್ ವೈಗೂ ಝೆಡ್ ಸ್ಟಾರ್ 8ಗೂ ಎರಡಕ್ಕೂ ಡಿವಿಷನ್ ಇರೋದ್ರಿಂದ ಇದನ್ನ ಎ ಅನ್ಕೊಂಡು ಇದನ್ನ ಬಿ ಅನ್ಕೊಂಡು, ಓಕೆ, ಸೊ ಎಕ್ಸ್ ಪ್ಲಸ್ ವೈ ನ ಎ ಅನ್ಕೊಳ್ಳೋಣ, ಝೆಡ್ ಸ್ಟಾರ್ 8 ನ ಬಿ ಅನ್ಕೊಳ್ಳೋಣ. ಸೊ ಎ ಪ್ಲಸ್ ಬಿ ಎಂದಾಗ ಎ ಬಿ ಪ್ಲಸ್ ಆಗತ್ತೆ. ಎ ಬಿ ಪ್ಲಸ್ ಅದರಲ್ಲಿ ಎಕ್ಸ್ ವೈ ಪ್ಲಸ್ ಝೆಡ್ 8 ಸ್ಟಾರ್ ಡಿವಿಷನ್ ಆಗುತ್ತೆ. ಇದನ್ನ ನಾವೇನ್ ಮಾಡ್ತಾ ಇದೀವಿ ಈಗ ಸಪರೇಟ್ ಆಗಿ ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್ ಆಗಿ ಕನ್ವರ್ಟ್ ಮಾಡ್ಕೊಡ್ತಾ ಇದೀವಿ ಅಥವಾ ಬರೀತಾ ಇದೀವಿ. ಓಕೆ, ಸೊ ದಿಸ್ ಇಸ್ ಹೌ ಯು ಕ್ಯಾನ್ ರೈಟ್
postfix expression to infix expressions to postfix expression. ಅದೇ ತರ ಇವ್ಯಾಲ್ಯೂಯೇಷನ್ ಆಫ್ postfix to key takeaways ನಾವೇನು ಈ ಒಂದು ಇದರಲ್ಲಿ ಅಂತ ಬಂದಾಗ, ಸೊ postfix evaluation using stack, traversing postfix expression left to right. ನಾವು postfix expression evaluate ಮಾಡೋದು ಹೇಗೆ ಅಂತ ಹೇಳಿದ್ರೆ, ಸೊ ರಿವರ್ಸ್ ನಲ್ಲಿ ಅಂದ್ರೆ ಟ್ರಾವರ್ಸ್ ದಿ postfix expression ಲೆಫ್ಟ್ ಟು ರೈಟ್ ನೀವು ಟ್ರಾವರ್ಸ್ ಮಾಡಿದ್ರೆ ದಟ್ ಈಸ್ ಕಾಲ್ಡ್ ಇವ್ಯಾಲ್ಯೂಯೇಷನ್ ಅಂತ ಹೇಳ್ತೀವಿ. ಅಪರಾಂಡ್ ಎನ್ಕೌಂಟರ್ಡ್ ಅಂದ್ರೆ push into the stack, that is called operand encountered ಅಂತ ಹೇಳ್ತೀವಿ. ಹಾಗೆ operator encountered ಅಂದ್ರೆ pop two elements, apply the operator, push the result back. ಎರಡು ಆಪರೇಟರ್ ನಾನು ಹೇಳ್ತಾ ಇರೋದು ಎವ್ಯಾಲ್ಯೂಯೇಷನ್ ನೆನ್ಪು ಮಾಡ್ಕೊಳ್ಳಿ. ಒಂದು ಎವ್ಯಾಲ್ಯೂಯೇಷನ್ ಅದು ಮಾಡಿದ್ದೀನಿ ನೆನಪಿದ್ಯಾ? ಸೊ ಇಲ್ಲಿ ನೀವು ಎಕ್ಸಾಂಪಲ್ ಅಲ್ಲಿ ನೋಡ್ತಾ ಇರ್ಬೋದು ನೋಡಿ. ಸೊ 782 that is called 782 into 4 divided by plus ಈ ರಿಸಲ್ಟ್ ನ ನಾವು 11 ಅಂತ ಹೇಗ್ ಮಾಡಿದ್ವಿ ಅನ್ನೋದಕ್ಕೆ ನಾನು ಹೇಳ್ತಾ ಇರೋದು. ಸೊ ಅಪರಾಂಡ್ ಅನ್ನ ಎನ್ಕೌಂಟರ್ ಮಾಡ್ಬೇಕು, ಆಪರೇಟರ್ ಬಂದಾಗ ಎರಡು ಅಪರಾಂಡ್ಸ್ ನ ತಗೋಬೇಕು, ಆ ಎರಡು ಅಪರಾಂಡ್ಸ್ ಮೇಲೆ ಆಪರೇಟರ್ ನ ಅಪ್ಲೈ ಮಾಡ್ಬೇಕು. ಸೊ ವಿ ಹ್ಯಾವ್ ಟು ಪುಷ್ ದಟ್ ರಿಸಲ್ಟ್ ಬ್ಯಾಕ್. ಹಾಗೆ ಫೈನಲ್ ಆಗಿ ಎಂಡ್ ಆಫ್ ದಿ ಎಕ್ಸ್ಪ್ರೆಷನ್ ಅನ್ನ ನಾವು ಫೈನಲ್ ಸ್ಟೇಜ್ ಅಲ್ಲಿ ರಿಮೂವ್ ಮಾಡಿದಾಗ ನಮ್ಗೆ ಔಟ್ಪುಟ್ ಬರುತ್ತೆ. ಅಂಡ್ ಚಾಪ್ಟರ್ ನ ಒಂದು ಸಮರಿ ನಾವು ನೋಡಿದಾಗ, ಸೊ ಲಿಫೋ ಅಂದ್ರೆ stack follow the LIFO principle, always stack follow the LIFO principle, that is last inserted element first to be removed ಅಂತ. ಹಾಗೆ push and pop operations are the core operations, that is overflow and underflow are the key exceptions ಆಗುತ್ತೆ. push ಅಂದ್ರೆ ಎಲಿಮೆಂಟ್ ಇನ್ಸರ್ಟ್ ಮಾಡೋದು, ಪಾಪ್ ಅಂದ್ರೆ ಎಲಿಮೆಂಟ್ ನ ರಿಮೂವ್ ಮಾಡೋದು. ಇದರೊಳಗಡೆ ಅಂಡರ್ಫ್ಲೋ, ಓವರ್ಫ್ಲೋ ಅಂದ್ರೆ ಎಲಿಮೆಂಟ್ಸ್ ನೀವು ಇನ್ನ ಆಡ್ ಮಾಡಕ್ಕೆ ಜಾಗ ಇಲ್ದಾಗ ಬರುವಂತ ಎಕ್ಸೆಪ್ಷನ್, ದಟ್ ಈಸ್ ಓವರ್ಫ್ಲೋ. ಅಂಡರ್ಫ್ಲೋ ಅಂದ್ರೆ ನೀವು ಯಾವ ಎಲಿಮೆಂಟ್ ಇನ್ನು ರಿಮೂವ್ ಮಾಡಕ್ ಆಗಲ್ಲ, ಬಿಕಾಸ್ ಆಲ್ರೆಡಿ ಸ್ಟಾಕ್ ಎಂಟಿ ಇರುವಂತ ಸ್ಟೇಜ್ ಅಲ್ಲಿ ಬರುವಂತದ್ದು ಓವರ್ಫ್ಲೋ, ಐ ಮೀನ್ ಅಂಡರ್ಫ್ಲೋ. ಇವೆರಡು ಕೂಡ ಎಕ್ಸೆಪ್ಷನ್ಸ್ ಆಗಿರುತ್ತೆ ಅಂತ. ಹಾಗೆ ಪೈಥಾನ್ ಲೀಸ್ಟ್ ಅನ್ನೋದು ಇಟ್ ಈಸ್ ಯೂಸಿಂಗ್, ಐ ಮೀನ್ ಪೈಥಾನ್ ಒಳಗಡೆ ಲೀಸ್ಟ್ ಕಾನ್ಸೆಪ್ಟ್ ನ ಬಳಸ್ಕೊಂಡು ಅಥವಾ ಲೀಸ್ಟ್ ಡೇಟಾ ಟೈಪ್ ನ ಬಳಸ್ಕೊಂಡು ವಿ ವಿಲ್ ಇಂಪ್ಲಿಮೆಂಟ್ ಸ್ಟಾಕ್ ಡೇಟಾ ಸ್ಟ್ರಕ್ಚರ್. ಅದರಲ್ಲಿ ಅಪೆಂಡ್ ಆಗಿರ್ಬೋದು ಹಾಗೆ ಪಾಪ್ ಆಗಿರ್ಬೋದು, ಇವೆರಡು ಒಂದು ಫಂಕ್ಷನ್ ಏನಿದೆ ಇವುಗಳನ್ನ ಬಳಸ್ಕೊಂಡು ನಾವು ಸ್ಟಾಕ್ ನ ಇಂಪ್ಲಿಮೆಂಟ್ ಮಾಡ್ತೀವಿ. ಇನ್ನ ನೊಟೇಶನ್ಸ್ ಬಂದಾಗ ವಿ ಹ್ಯಾವ್ 3 ಬೇಸಿಕ್ ನೊಟೇಶನ್ಸ್, ಇನ್ಫಿಕ್ಸ್ ಟು postfix ಅಂಡ್ postfix ಟು prefix ಆತರ. ಸೊ ಟೋಟಲ್ ಆಗಿ 3 ನೊಟೇಶನ್ಸ್ ನ ನಾವು ನೋಡ್ತೀವಿ, ಅರ್ಥಮೆಟಿಕಲ್ ನೊಟೇಶನ್ಸ್, ಒಂದು ಇನ್ಫಿಕ್ಸ್, ಪ್ರಿಫಿಕ್ಸ್ ಅಂಡ್ postfix. ಸೊ ದಿಸ್ ಇಸ್ ಅಬೌಟ್ stack. Is there any doubts till now? No, sir. No, sir. No doubts? No doubts? No, sir. Are you sure? ಮಾತಾಡ್ರಿ. No doubts? No, sir. Okay, No, now sir. we'll move to the next chapter revision, that is Q data structure na discuss ಮಾಡೋಣವಾ? Right. So chapter number 4, that is Q data structure. Name ಹೇಳ್ತಾ ಇದೆ Q. Okay, a revision guide to the Q data structure. So here ನಾವೇನೇನ್ ಕವರ್ ಮಾಡ್ತೀವಿ ಅಂದಾಗ, ಸೊ FIFO principle, that is first in first out, ಏನೇನ್ ಆಪರೇಷನ್ಸ್ ಪರ್ಫಾರ್ಮ್ ಮಾಡಬಹುದು ಕ್ಯೂ ಮೇಲೆ, ಪೈಥಾನ್ ಇಂಪ್ಲಿಮೆಂಟೇಷನ್, ಡಬಲ್ ಎಂಡೆಡ್ ಕ್ಯೂ, ಇಷ್ಟು ಈ ಒಂದು ಕ್ಯೂ ನಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಸೊ ನೇಮೇ ಹೇಳ್ತಾ ಇದೆ ಕ್ಯೂ. ಸೊ ವಾಟ್ ಈಸ್ ಕ್ಯೂ? A queue is a ordered linear data structure that follows first in first out, that is ಯಾವ ಎಲಿಮೆಂಟ್ ಕ್ಯೂ ಒಳಗಡೆ ಎಂಟ್ರಿ ಆಗುತ್ತೋ ಆ ಎಲಿಮೆಂಟ್ ನ ಫಸ್ಟ್ ನಾವು ರಿಮೂವ್ ಮಾಡ್ತೀವಿ. The element that enters first to be removed. Elements are added at the rear end. Rear ಅಂದ್ರೆ ಬ್ಯಾಕ್, ಹಿಂದ್ಗಡೆಯಿಂದ ಎಲಿಮೆಂಟ್ಸ್ ನ ಆಡ್ ಮಾಡ್ತೀವಿ ಅಂಡ್ ಫ್ರಂಟ್ ಎಂಡ್ ಅಲ್ಲಿ ರಿಮೂವ್ ಮಾಡ್ತೀವಿ. ದಟ್ ಈಸ್ ಕಾಲ್ಡ್ ಹೆಡ್ ಅಂತ ಕರಿತೀವಿ. ಅಂದ್ರೆ ಕ್ಯೂ ನ ಹೆಡ್ ಅಂತ ಹೇಳ್ತೀವಿ ನಾವು, ಫ್ರಂಟ್ ಎಂಡ್ ನ. ಆ ಎಂಡ್ ಅಲ್ಲಿ ಎಲಿಮೆಂಟ್ಸ್ ನ ರಿಮೂವ್ ಮಾಡ್ತೀವಿ. ವಿ ವಿಲ್ ರಿಮೂವ್ ಎಲಿಮೆಂಟ್ಸ್ ಫ್ರಮ್ ದಿ ಫ್ರಂಟ್ ಎಂಡ್ ಅಂಡ್ ವಿ ವಿಲ್ ಆಡ್ ಎಲಿಮೆಂಟ್ಸ್ ಫ್ರಮ್ ದಿ ರೇರ್ ಎಂಡ್. ಸೊ ಎಕ್ಸಾಂಪಲ್ ನಾವು ನೋಡೋದಾದ್ರೆ, ರಿಯಲ್ ಟೈಮ್ ಎಕ್ಸಾಂಪಲ್ಸ್ ನೋಡೋದಾದ್ರೆ, ಬ್ಯಾಂಕ್ ಅಲ್ಲಿ ಒಂದು ಕ್ಯಾಶ್ ಕೌಂಟರ್ ಆಗಿರ್ಬೋದು ಅಥವಾ ಎನಿ ಕೌಂಟರ್ ಮ್ಯಾಟರ್ಸ್. ಸೊ ಅಲ್ಲಿ ನಾವು ಕ್ಯೂ ನ ನಾವು ಅಬ್ಸರ್ವ್ ಮಾಡ್ಬೋದು.
customers from the form a queue. First to arrive is the first to be served. ಯಾರು ಫಸ್ಟ್ ಬರ್ತಾನೆ ಅವ್ರಿಗೆ ಫಸ್ಟ್ ಸರ್ವಿಸ್ ನ ಕೊಡ್ತಾ ಇರುತ್ತೆ, ಫಸ್ಟ್ ಸರ್ವಿಸ್ ಸಿಗುತ್ತೆ. ಫಸ್ಟ್ ಕಮ್ ಫಸ್ಟ್ ಸರ್ವ್ ಅನ್ನೋ ತರ ನೋಡ್ತೀವಿ ನಾವಲ್ಲಿ. ಅದೇ ತರ ಪ್ರಿಂಟರ್ ವಿಚಾರಕ್ಕೆ, ಸೊ ನಾವು ಪ್ರಿಂಟರ್ ಅಲ್ಲಿ ಪ್ರಿಂಟ್ ನ ಮಲ್ಟಿಪಲ್ ಡಾಕ್ಯುಮೆಂಟ್ಸ್ ಅಥವಾ ಮಲ್ಟಿಪಲ್ ಟೈಮ್ಸ್ ನಾವು ಪ್ರಿಂಟ್ ಕಮಾಂಡ್ ನ ಅಥವಾ ಪ್ರಿಂಟ್ ರಿಕ್ವೆಸ್ಟ್ ಕೊಟ್ಟರು ಕೂಡ ಕ್ಯೂ ನಲ್ಲಿ ಯಾವ್ದು ಫಸ್ಟ್ ಪ್ರಿಂಟ್ ರಿಕ್ವೆಸ್ಟ್ ಹೋಗಿರುತ್ತೋ ಆ ಡಾಕ್ಯುಮೆಂಟ್ ಅಥವಾ ಫೈಲ್ದು ಪ್ರಿಂಟ್ ಬರುತ್ತೆ. ದಟ್ ಈಸ್ ಕಾಲ್ಡ್ ಪ್ರಿಂಟ್ ಕ್ಯೂ. ಸೊ ಪ್ರಿಂಟ್ ಜಾಬ್ಸ್ ಆರ್ ಸೆಂಟ್ ಟು ದ ಪ್ರಿಂಟರ್ ಒನ್ ಬೈ ಒನ್ ಇನ್ ಆರ್ಡರ್ ಬೈ ದೇ ಆರ್ ರಿಸೀವ್ಡ್. ಯಾವ ಆರ್ಡರ್ ಅಲ್ಲಿ ರಿಸೀವ್ ಆಗಿರುತ್ತೋ ಪ್ರಿಂಟರ್ಗೆ ಅದೇ ಆರ್ಡರ್ ಅಲ್ಲಿ ರಿಸೀವ್ ಆಗಿರುವಂತ ಆರ್ಡರ್ ಅಲ್ಲೇನೆ ಪ್ರಿಂಟರ್ ಏನ್ ಮಾಡುತ್ತೆ, ಪ್ರಿಂಟ್ ಮಾಡ್ತಾ ಹೋಗುತ್ತೆ ಅಂತ. ಇನ್ನು ಅದೇ ತರ ವೆಬ್ ಸರ್ವರ್ಸ್ ದೋಷನೆ. ಸೊ ಮಿಲಿಯನ್ಸ್ ಆಫ್ ಇನ್ಸ್ಟ್ರಕ್ಷನ್ಸ್, ಥೌಸಂಡ್ಸ್ ಆಫ್ ರಿಕ್ವೆಸ್ಟ್ ಗಳು ಅನ್ನೋದು ಸರ್ವರ್ಗೆ, ಲ್ಯಾಕ್ಸ್ ಆಫ್ ರಿಕ್ವೆಸ್ಟ್ ಅನ್ನೋದು ಸರ್ವರ್ಗೆ ಹೋಗ್ತಾ ಇರುತ್ತೆ. ಬಟ್ ಯಾವ ರಿಕ್ವೆಸ್ಟ್ ಫಸ್ಟ್ ಬಂದಿರುತ್ತೋ ಆ ರಿಕ್ವೆಸ್ಟ್ ಗೆ ರೆಸ್ಪಾನ್ಸ್ ಅನ್ನೋದು ಕ್ವಿಕ್ ಆಗುತ್ತೆ, ಅಥವಾ ಆ ರಿಕ್ವೆಸ್ಟ್ ಗೆ ಫಸ್ಟ್ ರೆಸ್ಪಾಂಡ್ ಮಾಡುತ್ತೆ ಒಂದು ವೆಬ್ ಸರ್ವರ್ಸ್. ದಟ್ ಈಸ್ ಥೌಸಂಡ್ಸ್ ಆಫ್ ಯೂಸರ್ ರಿಕ್ವೆಸ್ಟ್ ಟು ದಿ ಕ್ಯೂಡ್ ಅಂಡ್ ಸರ್ವ್ಡ್ ಇನ್ ದಿಸ್ ಆರ್ಡರ್ ಬೈ ದಿ ಸರ್ವರ್ಸ್. ಸೊ ಒಂದು ಆರ್ಡರ್ ಅಲ್ಲಿ ಕ್ಯೂ ಆರ್ಡರ್ ಏನ್ ಮಾಡುತ್ತೆ ಅಂದ್ರೆ ಸರ್ವರ್ಸ್ ಕೂಡ ರಿಕ್ವೆಸ್ಟ್ ಮಾಡಿರುವಂತ ಕಸ್ಟಮರ್ಸ್ ಗೆ ಏನಂತಾರೆ ಸರ್ವಿಸ್ ನ ಕೊಡುತ್ತೆ. ಹಾಗೆ OS ಜಾಬ್ ಸ್ಕೆಡ್ಯೂಲಿಂಗ್, ನಾನು ಮಲ್ಟಿ ಪ್ರೋಗ್ರಾಮಿಂಗ್, ಮಲ್ಟಿ ಥ್ರೆಡಿಂಗ್, ಮಲ್ಟಿ ಟಾಸ್ಕಿಂಗ್ ಬಂದಾಗ ಸೊ ಆಪರೇಟಿಂಗ್ ಸಿಸ್ಟಮ್ ಅಲ್ಲೂ ಕೂಡ ಒಂದು ಪ್ರೊಸೆಸರ್ ಯಾವ ತರ ಕೆಲಸ ಮಾಡುತ್ತೆ ಅನ್ನೋದನ್ನ ಹೇಳಿದೆ. ಸೊ ಪ್ರೊಸೆಸರ್ ಅಲ್ಲಿ ಪ್ರೊಸೆಸರ್ಸ್ ಮಲ್ಟಿಪಲ್ ಪ್ರೊಸೆಸರ್ಸ್ ಏನಾಗುತ್ತೆ ಕ್ಯೂ ನಲ್ಲಿ ಸೇರ್ಕೊಳ್ಳುತ್ತೆ. ಪ್ರೊಸೆಸರ್ಸ್ ಅಂದ್ರೆ ನಾನು ಇದು ಹೇಳ್ತಾ ಇರುವಂತದ್ದು ಜಾಬ್ಸ್, ದಟ್ ಇಸ್ ಕಾಲ್ಡ್ ಟಾಸ್ಕ್. ಸೊ ಯಾವ ಟಾಸ್ಕ್ ಫಸ್ಟ್ ಎಕ್ಸಿಕ್ಯೂಟ್ ಆಗುತ್ತೆ ಅಂದಾಗ ಯಾವ್ದು ಕ್ಯೂಗೆ ಫಸ್ಟ್ ಬಂದಿರುತ್ತೋ ಅದು ಫಸ್ಟ್ ಎಕ್ಸಿಕ್ಯೂಟ್ ಆಗುತ್ತೆ. ಸೊ ಲೈಕ್ ದಟ್. ಸೊ ಜಾಬ್ ಆಪರೇಟಿಂಗ್ ಜಾಬ್ ಸ್ಕೆಡ್ಯೂಲಿಂಗ್ ಅಂತ ಹೇಳ್ತೀವಿ ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ. ಈ ಒಂದು ಜಾಬ್ ಸ್ಕೆಡ್ಯೂಲಿಂಗ್ ಅಲ್ಲೂ ಕೂಡ ನಾವು ಈ ಒಂದು ಕ್ಯೂ ಕಾನ್ಸೆಪ್ಟ್ ಅಥವಾ ಕ್ಯೂ ಒಂದು ಡೇಟಾ ಸ್ಟ್ರಕ್ಚರ್ ನ ನೋಡ್ತೀವಿ ಅಂತ. ಕ್ಲಿಯರ್? Yes, sir. Yes, sir. Next, move on to the next concept. Next concept. Yes, operations on a queue. So ಯಾವ್ಯಾವ ಆಪರೇಷನ್ಸ್ ನಾವು ಕ್ಯೂ ಮೇಲೆ ಪರ್ಫಾರ್ಮ್ ಮಾಡಬಹುದು ಅಂತ ಬಂದಾಗ, ಸೊ NQ and DQ ಆರ್ ದಿ ಕೋರ್ ಆಪರೇಷನ್ಸ್. ದಟ್ ಈಸ್ ಬೇಸಿಕ್ ಆಪರೇಷನ್ಸ್ ಅಂತ ಯಾವ್ಯಾವ್ದು ಅಂದ್ರೆ, ಸೊ NQ and DQ ದೀಸ್ ಟು ಆರ್ ದಿ ಬೇಸಿಕ್ ಆಪರೇಷನ್ಸ್ ಆನ್ ಎ ಕ್ಯೂ. NQ ಅಂದ್ರೆ ಏನು? ಇನ್ಸರ್ಟಿಂಗ್ ಎ ನ್ಯೂ ಎಲಿಮೆಂಟ್ ಇಂಟು ದಿ ಕ್ಯೂ ಒಳಗಡೆ ನಾವೇನ್ ಮಾಡ್ತಾ ಇದೀವಿ, ಹೊಸ ಎಲಿಮೆಂಟ್ ನ ಇನ್ಸರ್ಟ್ ಮಾಡ್ತೀವಿ. ಅಟ್ ದ ರೇರ್ ಎಂಡ್ ಇಂದ ನಾವು ಎಲಿಮೆಂಟ್ ನ ಇನ್ಸರ್ಟ್ ಮಾಡ್ತೀವಿ. ಸೊ ಇನ್ ಕೇಸ್ ಓವರ್ಫ್ಲೋ ಆಯ್ತು, ಬಿಕಾಸ್ ಕ್ಯೂ ಕೂಡ ಒಂದು ಸೈಜ್ ಅನ್ನೋದು ಇರುತ್ತೆ. ಸೊ ಓವರ್ಫ್ಲೋ ಆಯ್ತು ಯಾವಾಗ ಬರುತ್ತೆ? ಇಫ್ ದೇರ್ ಇಸ್ ನೋ ಸ್ಪೇಸ್. ಸೊ ಕ್ಯೂ ಇಸ್ ಆಲ್ರೆಡಿ ಫುಲ್ ಅಂತ ಬಂದಾಗ ಓವರ್ಫ್ಲೋ ಎಕ್ಸೆಪ್ಷನ್ ಅನ್ನೋದು ಬರುತ್ತೆ. DQ ಅನ್ನೋದು ಯಾವಾಗ ಆಗುತ್ತೆ ಅಂದ್ರೆ, ಸೊ DQ ಆಪರೇಷನ್ ಈಸ್ ಯೂಸ್ ಟು ರಿಮೂವ್ ದ ಎಲಿಮೆಂಟ್ ಫ್ರಮ್ ದ ಫ್ರಂಟ್ ಎಂಡ್ ಆಫ್ ದಿ ಕ್ಯೂ. ಸೊ ಕ್ಯೂ ನ ಒಂದು ಫ್ರಂಟ್ ಎಂಡ್ ಇಂದ ಎಲಿಮೆಂಟ್ ನ ರಿಮೂವ್ ಮಾಡೋದಕ್ಕೆ ಈ ಒಂದು ಆಪರೇಷನ್ ಬಳಸ್ಕೊಂತೀವಿ. ಇಫ್ ಕ್ಯೂ ಇಸ್ ಎಂಟಿ, ಕ್ಯೂ ಕಂಪ್ಲೀಟ್ ಆಗಿ ಎಂಟಿ ಆಗಿದೆ, ಏನು ಎಲಿಮೆಂಟ್ಸ್ ಇಲ್ಲ ಕ್ಯೂ ನಲ್ಲಿ ಅಂದಾಗ ಆ ಒಂದು ಟೈಮ್ ನಲ್ಲಿ ನಿಮ್ಗೆ ಏನಂತ ಬರುತ್ತೆ, ಅಂಡರ್ ಫ್ಲೋ ಅನ್ನೋ ಒಂದು ಎಕ್ಸೆಪ್ಷನ್ ಅನ್ನೋದು ಬರುತ್ತೆ. ಸೊ ಎರಡು ಆಪರೇಷನ್ಸ್ ಮತ್ತೆ ಯಾವ್ಯಾವ ಟೈಮ್ ಅಲ್ಲಿ ಅಂಡರ್ ಫ್ಲೋ ಅಥವಾ ಯಾವ ಟೈಮ್ ನಲ್ಲಿ ಓವರ್ ಫ್ಲೋ ಬರುತ್ತೆ ಅನ್ನುವಂಥದ್ದು. ನೆಕ್ಸ್ಟ್ ಸಪೋರ್ಟಿಂಗ್ ಆಪರೇಷನ್ಸ್ ಏನೇನಿದೆ ಈ ಒಂದು ಕ್ಯೂಗೆ ಅಂದಾಗ, ಈಸ್ ಎಂಟಿ, ಈಸ್ ಫುಲ್, ಪೀಕ್. ಸೊ ಸಿನ್ಸ್ ನಾವು ಈ ಜಸ್ಟ್ ಒಂದು 10 minutes ಬ್ಯಾಕ್ ಸ್ಟ್ಯಾಕ್ ಅಲ್ಲಿ ಕೂಡ ಈ ಒಂದು ಆಪರೇಷನ್ಸ್ ನೋಡಿದ್ವಿ, ಯಾವ್ಯಾವುದು ಈಸ್ ಎಂಟಿ ಮತ್ತೆ ಪೀಕ್. ಅದೇ ತರ ಈಸ್ ಫುಲ್ ಕೂಡ ಸ್ಟ್ಯಾಕ್ ಅಲ್ಲಿ ಇದೆ. ಸೊ ಸ್ಟ್ಯಾಕ್ ಅಲ್ಲಿ ಯಾವ ರೀತಿಯಾಗಿ ಒಂದು ಸಪೋರ್ಟಿವ್ ಆಪರೇಷನ್ಸ್ ಇದೆ, ಸಿಮಿಲರ್ ವೇ ಇನ್ ಕ್ಯೂ ಆಲ್ಸೋ ವಿ ಹ್ಯಾವ್ ಸಪೋರ್ಟಿವ್ ಆಪರೇಷನ್ಸ್. ದಟ್ ಈಸ್ ಎಂಟಿ, ಚೆಕ್ ಕ್ಯೂ ಇದರ್ ಇಟ್ ಈಸ್ ಅ ಫುಲ್ ಆರ್ ನಾಟ್, ಅದು ಫುಲ್ ಆಗಿದ್ಯಾ ಇಲ್ವಾ, ಅಥವಾ ಅದರಲ್ಲಿ ಎಲಿಮೆಂಟ್ಸ್ ಇದೆಯಾ ಇಲ್ವಾ. ಎಲಿಮೆಂಟ್ಸ್ ಇದೆ ಅಂದ್ರೆ ಟ್ರೂ ಅಂತ ರಿಟರ್ನ್ ಮಾಡುತ್ತೆ, ಎಲಿಮೆಂಟ್ಸ್ ಇಲ್ಲ ಅಂತ ಹೇಳಿದ್ರೆ ಫಾಲ್ಸ್ ಅಂತ ರಿಟರ್ನ್ ಮಾಡುತ್ತೆ. ಸೊ ಈಸ್ ಫುಲ್ ಅಗೈನ್ ಚೆಕ್ಸ್ ಇಫ್ ಬಿಫೋರ್ ಐ ಮೀನ್ ಇಫ್ ಮೋರ್ ಎಲಿಮೆಂಟ್ಸ್ ಕ್ಯಾನ್ ಬಿ ಆಡೆಡ್, ಸೊ ಪ್ರಿವೆಂಟ್ಸ್ ಓವರ್ಫ್ಲೋ ಬಿಫೋರ್ ಎನ್ಕ್ಯೂರ್. ಸೊ ಏನಾದ್ರೂ ಕ್ಯೂ ಒಳಗಡೆ ಎಲಿಮೆಂಟ್ಸ್ ಇನ್ನು ಆಡ್ ಮಾಡೋದಕ್ಕೆ ಜಾಗ ಇದೆ ಅಂದಾಗ ಎಲಿಮೆಂಟ್ಸ್ ನ ಆಡ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಡುತ್ತೆ. ಇಲ್ಲ ಕ್ಯೂ ಆಲ್ರೆಡಿ ಫುಲ್ ಆಯ್ತು, ಇಟ್ ಈಸ್ ಆಲ್ಮೋಸ್ಟ್ ಓವರ್ಫ್ಲೋ ಸ್ಟೇಟ್ ಅಲ್ಲಿ ಇದ್ದಾಗ ಹೊಸ ಎಲಿಮೆಂಟ್ ನ ಆಡ್ ಮಾಡಕ್ಕೆ, ದಟ್ ಈಸ್ ಕಾಲ್ಡ್ ಪ್ರಿವೆಂಟ್ಸ್ ಓವರ್ಫ್ಲೋ ಬಿಫೋರ್ ಎನ್ಕ್ಯೂ. ಎನ್ಕ್ಯೂ ಮಾಡೋದಂದ್ರೆ ಎಲಿಮೆಂಟ್ ನ ಆಡ್ ಮಾಡೋದು ಕ್ಯೂ ಒಳಗಡೆ. ಅದು ಆಡ್ ಮಾಡ್ದಂಗೆ ಫುಲ್ ಆಯ್ತು ಅಂದ್ರೆ ಕ್ಯೂ ಹೊಸ ಎಲಿಮೆಂಟ್ ಆಡ್ ಮಾಡ್ದಂಗೆ ಸ್ಟಾಪ್ ಮಾಡುತ್ತೆ ಅಥವಾ ಪ್ರಿವೆಂಟ್ ಮಾಡುತ್ತೆ. ಅದೇ ತರ ಪೀಕ್ ಅಂತ ಬಂದಾಗ ಇಟ್ ಜಸ್ಟ್ ರಿಟರ್ನ್ ಫ್ರಂಟ್ ಅಲ್ಲಿ ಯಾವ ಎಲಿಮೆಂಟ್ ಇರುತ್ತೋ ಆ ಎಲಿಮೆಂಟ್ ನ ಜಸ್ಟ್ ರೀಡ್ ಮಾಡುತ್ತೆ. ಇಟ್ ವಿಲ್ ನಾಟ್ ರಿಮೂವ್, ಇಟ್ ಜಸ್ಟ್ ರೀಡ್, ವ್ಯೂ ದ ಎಲಿಮೆಂಟ್ ಅಟ್ ದ ಫ್ರಂಟ್ ವಿತೌಟ್ ರಿಮೂವಿಂಗ್ ಇಟ್ ಫ್ರಮ್ ದ ಕ್ಯೂ. ಕ್ಯೂ ನಲ್ಲಿ ಎಲಿಮೆಂಟ್ ನ ಅದು ರಿಮೂವ್ ಮಾಡಲ್ಲ, ಫ್ರಂಟ್ ಎಂಡ್ ಇಂದ ರಿಮೂವ್ ಮಾಡಲ್ಲ, ಜಸ್ಟ್ ರೀಡ್ ಮಾಡುತ್ತೆ.
ಯಾವ ಎಲಿಮೆಂಟ್ ಇದೆ ಇಲ್ಲ ಅನ್ನುವಂಥದ್ದು. ಸೊ ಇದು ಆಪರೇಷನ್ಸ್ ಅನ್ನ ಕ್ಯೂ ಅಂಡ್ ಆಲ್ಸೋ ಸಪೋರ್ಟಿಂಗ್ ಆಪರೇಷನ್ಸ್ ಆನ್ ಕ್ಯೂ ಅನ್ನುವಂಥದ್ದು. ಇನ್ನ ಕ್ಯೂ ಇಂಪ್ಲಿಮೆಂಟೇಷನ್ ಗೆ ಬಂದಾಗ ಯಾವ ತರ ನಾವು ಕ್ಯೂ ನ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ನೋಡೋದಾದ್ರೆ, ಅಗೈನ್ ಸ್ಟಾಕ್ ನ ಯಾವ ರೀತಿಯಾಗಿ ನಾವು ಇಂಪ್ಲಿಮೆಂಟ್ ಮಾಡಿದ್ವಿ ಯೂಸಿಂಗ್ ಲೀಸ್ಟ್ ಡೇಟಾ ಟೈಪ್, ಕ್ಯೂನು ಕೂಡ ನಾವಿಲ್ಲಿ ಲೀಸ್ಟ್ ಅನ್ನು ಡೇಟಾ ಟೈಪ್ ಯೂಸ್ ಮಾಡ್ಕೊಂಡು ಇಂಪ್ಲಿಮೆಂಟ್ ಮಾಡ್ತೀವಿ. ಅದಕ್ಕೆ ಬಿಲ್ಟ್ ಇನ್ ಆಗಿರುವಂತ ಒಂದು ಫಂಕ್ಷನ್ ದಟ್ ಈಸ್ ಅಪೆಂಡ್ ಮೆಥಡ್ ಹಾಗೆ ಪಾಪ್ ಅನ್ನೋ ಒಂದು ಎರಡು ಮೆಥಡ್, ಈ ಎರಡು ಮೆಥಡ್ಸ್ ಯೂಸ್ ಮಾಡ್ಕೊಂಡು ಅಪೆಂಡ್ ಮೆಥಡ್ ಫಾರ್ ಇನ್ಸರ್ಟಿಂಗ್ ಅ ನ್ಯೂ ಎಲಿಮೆಂಟ್ ಹಾಗೆ ಪಾಪ್ ಎಲಿಮೆಂಟ್ ಫಾರ್ ರಿಮೂವಿಂಗ್ ಎಲಿಮೆಂಟ್ ಫ್ರಮ್ ದಿ ಫ್ರಂಟ್ ಎಂಡ್. ನೋ ಎಕ್ಸ್ಪ್ಲಿಸಿಟ್ ಫ್ರಂಟ್ ಎಂಡ್ ಆರ್ ರೇರ್ ಎಂಡ್ ಈಸ್ ನೀಡೆಡ್. ಇಲ್ಲಿ ಯಾವ್ದೋ ಫ್ರಂಟ್ ಎಂಡ್ ರೇರ್ ಎಂಡ್ ಅಂತ ಸಪರೇಟ್ ಬೇಕಾಗಿಲ್ಲ. ಅಪೆಂಡ್ ಫಾರ್ ಇನ್ಸರ್ಷನ್ ಅಂಡ್ ಪಾಪ್ ಫಾರ್ ಡಿಲಿಷನ್ ಯೂಸ್ ಮಾಡ್ಕೊಂತೀವಿ. ಇನ್ನ ಕೀ ಒಂದು ಫಂಕ್ಷನ್ಸ್ ನ ನಾವು ನೋಡೋದಾದ್ರೆ, ಕ್ರಿಯೇಟ್ ಕ್ಯೂ, ಹೊಸ ಒಂದು ಕ್ಯೂ ನ ಕ್ರಿಯೇಟ್ ಮಾಡ್ಬೇಕು ಅಂದಾಗ ವಿ ಹ್ಯಾವ್ my queue is equal to least empty. So here we are creating empty queue ಆಗಿರೋದ್ರಿಂದ empty list ಅನ್ನು ನಾವು ಕೊಡ್ತಾ ಇದೀವಿ. ಹಾಗೆ nq ಆಪರೇಷನ್ ಮಾಡ್ತಾ ಇದೀವಿ. nq ಆಪರೇಷನ್ ಅಂದಾಗ ನನಗೆ ಎರಡು ಪ್ಯಾರಾಮೀಟರ್ಸ್ ಬೇಕು, ಒಂದು ಕ್ಯೂ ಹೆಸರು ಹಾಗೆ ಯಾವ ಎಲಿಮೆಂಟ್ ನ ನೀವು ಆಡ್ ಮಾಡ್ತಾ ಇದೀರಾ ದಟ್ ಈಸ್ ಎಲಿಮೆಂಟ್. ಸೊ ಯೂಸ್ mq ಡಾಟ್ ಅಪೆಂಡ್ ಎಲಿಮೆಂಟ್. ಸೊ ಯೂಸಿಂಗ್ ಈ ಒಂದು nq ಆಪರೇಷನ್ ಗೆ ಏನ್ ಬೇಕಾಗತ್ತೆ ಅಂದ್ರೆ ಅಪೆಂಡ್ ಫಂಕ್ಷನ್ ಯೂಸ್ ಮಾಡ್ಕೊಂಡು myq ಅನ್ನೋ ಒಂದು ಕ್ಯೂ ಒಳಗಡೆ ಎಲಿಮೆಂಟ್ ನ ಆಡ್ ಮಾಡ್ತಾ ಇದೀನಿ. ಸೊ ಅಟ್ ದಿ ರೇರ್ ಎಂಡ್. ಹಾಗೆ dq ಗೆ ಬಂದಾಗ dq ಇನ್ ದ ಸೆನ್ಸ್ ಪಾಪ್ ಆಪರೇಷನ್, ಸೊ ಅಂದ್ರೆ ರಿಮೂವ್ ಮಾಡುವಂತದ್ದು ಎಲಿಮೆಂಟ್, ಅದಕ್ಕೆ ಪಾಪ್ ಫಂಕ್ಷನ್ ಯೂಸ್ ಮಾಡ್ತಾ ಇದ್ವಿ. mq ಎನಿವೇ ಫಂಕ್ಷನ್ ದಟ್ ಈಸ್ ಐ ಮೀನ್ ಕ್ಯೂ ನೇಮ್, ಕ್ಯೂ ಹೆಸರು mq, ಪಾಪ್ ಆಪರೇಷನ್ ಯೂಸ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ಫ್ರಂಟ್ ಅಲ್ಲಿ ಯಾವ ಎಲಿಮೆಂಟ್ ಇದೆಯೋ ಝೀರೋ ಅಂತ ಯಾಕೆ ಕೊಡ್ತೀವಿ ಅಂದ್ರೆ ದಟ್ ಇಸ್ ಅ ಝೀರೋ ಇಂಡೆಕ್ಸ್. ಝೀರೋ ಇಂಡೆಕ್ಸ್ ಆಲ್ವೇಸ್ ಏನಿರುತ್ತೆ ಫಸ್ಟ್ ಎಲಿಮೆಂಟ್ ಇರುತ್ತೆ, ಸೊ ದಟ್ ವಿಲ್ ಬಿ ರಿಮೂವ್ಡ್ ಅಂತ. ಸೊ ದಟ್ ಈಸ್ dq. ಇನ್ನ ಪೀಕ್, ಪೀಕ್ ಅಂತ ಬಂದಾಗ myq ನಲ್ಲಿ ಇರುವಂತ ಟಾಪ್ ಎಲಿಮೆಂಟ್ ನೋಡಿ, ನಾನು ಅರೇನಲ್ಲಿ ತೋರಿಸ್ತಾ ಇದ್ದೀನಿ. ಸೊ myq ಆಫ್ ಝೀರೋ ಇಂಡೆಕ್ಸ್. ಸೊ ಅಂದ್ರೆ ಹಿಯರ್ ಐ ಆಮ್ ಜಸ್ಟ್ ರೀಡಿಂಗ್, ಐ ಆಮ್ ನಾಟ್ ರಿಟೈನಿಂಗ್, ಐ ಮೀನ್ ಐ ಆಮ್ ನಾಟ್ ರಿಮೂವಿಂಗ್. ದಟ್ ಈಸ್ ವೈ ರಿಟರ್ನ್ಸ್ myq ಆಫ್ ಝೀರೋ. ದಟ್ ಈಸ್ ಆ ಒಂದು ಇಂಡೆಕ್ಸ್ ಅಲ್ಲಿ, ಝೀರೋ ಇಂಡೆಕ್ಸ್ ಅಲ್ಲಿ ಏನ್ ಎಲಿಮೆಂಟ್ ಇದೆ ಆ ಎಲಿಮೆಂಟ್ ನ ಡಿಸ್ಪ್ಲೇ ಮಾಡ್ತಾ ಇದೀನಿ, ಅಥವಾ ಫ್ರಂಟ್ ಎಲಿಮೆಂಟ್ ಜಸ್ಟ್ ರೀಡ್ ಮಾಡ್ತಾ ಇದೀನಿ ವಿತೌಟ್ ಡಿಲೀಷನ್. ಯಾವುದೇ ಒಂದು ಡಿಲೀಷನ್ ಮಾಡದೆ ನಾವು ಎಲಿಮೆಂಟ್ ನ ಇಲ್ಲಿ ಡಿಸ್ಪ್ಲೇ ಮಾಡ್ತಾ ಇದೀವಿ ಅಂತ. ಸೊ ಯು ಗಾಟ್ ಮೈ ಪಾಯಿಂಟ್? ಕ್ಲಿಯರ್ ವಿತ್ ದಿಸ್? Yes, sir. Yes, sir. Any doubt in this? Yes, sir. No, sir. Slide ಅಲ್ಲಿ ಏನಾದ್ರು ಇದೆಯಾ? Okay. No, The next sir. one is double ended queue ನೋಡೋಣ. Double ended queue ಅಂದ್ರೆ the queue which has two ends and both ends used for insertion and deletion. So ಎರಡು ಎಂಡ್ಸ್ ಇರುತ್ತೆ ಇಲ್ಲಿ. ಡಬಲ್ ಎಂಡೆಡ್ ಕ್ಯೂ ಅಂದ್ರೆ ಎರಡು ಎಂಡ್ ಇರುತ್ತೆ ಆಸ್ ಯೂಶುವಲ್, ಒಂದು ಫ್ರಂಟ್ ಎಂಡ್ ಇನ್ನೊಂದು ಬ್ಯಾಕ್ ಎಂಡ್ ಅಂತ ಇರುತ್ತೆ. ಬಟ್ ಡಬಲ್ ಎಂಡೆಡ್ ಕ್ಯೂ ನ ವಿಶೇಷ ಏನಪ್ಪಾ ಅಂದ್ರೆ ಇನ್ಸರ್ಷನ್ ಅಂಡ್ ಡಿಲೀಷನ್ ಕ್ಯಾನ್ ಬಿ ಟೇಕ್ಸ್ ಪ್ಲೇಸ್ ಅಟ್ ಬೋತ್ ಎಂಡ್ಸ್. ಎರಡೂ ಎಂಡ್ ಅಲ್ಲೂ ಇನ್ಸರ್ಟ್ ಮಾಡಬಹುದು, ಎರಡೂ ಎಂಡ್ ಅಲ್ಲೂ ಡಿಲೀಟ್ ಮಾಡಬಹುದು. ನಾರ್ಮಲ್ ಕ್ಯೂ ಅಥವಾ ಸಿಂಪಲ್ ಕ್ಯೂ ನಲ್ಲಿ ನಾವೇನ್ ಮಾಡಕ್ಕಾಗತ್ತೆ ಅಂದ್ರೆ ಒಂದ್ ಎಂಡ್ ಅಲ್ಲಿ ಇನ್ಸರ್ಟ್ ಮಾಡಿದ್ರೆ ಇನ್ನೊಂದ್ ಎಂಡ್ ಅಲ್ಲಿ ಡಿಲೀಟ್ ಮಾಡ್ತೀವಿ. ಸೊ ಫ್ರಂಟ್ ಎಂಡ್ ಅಲ್ಲಿ ಡಿಲೀಟ್ ಮಾಡಿದ್ರೆ ರೇರ್ ಎಂಡ್ ಅಲ್ಲಿ ಅದನ್ನ ನಾವು ಏನ್ ಮಾಡ್ತಾ ಇದೀವಿ, ಇನ್ಸರ್ಟ್ ಮಾಡ್ತಾ ಇದೀವಿ. ಸೊ ರೇರ್ ಎಂಡ್ ಫಾರ್ ಇನ್ಸರ್ಷನ್, ಫ್ರಂಟ್ ಎಂಡ್ ಫಾರ್ ಡಿಲಿಷನ್. ಸೊ ಫ್ರಂಟ್ ಎಂಡ್ ಅಲ್ಲಿ ಡಿಲೀಟ್ ಮತ್ತೆ ಇನ್ಸರ್ಟ್ ಮಾಡ್ಬೋದು, ಹಾಗೆ ರೇರ್ ಎಂಡ್ ಅಲ್ಲೂ ಇನ್ಸರ್ಟ್ ಮತ್ತೆ ಡಿಲೀಟ್ ಮಾಡ್ಬೋದು. ಅಂದ್ರೆ ಅದು ಡಬಲ್ ಎಂಡೆಡ್ ಕ್ಯೂ ಆಗಿರುತ್ತೆ ಅಥವಾ ಡೆಕ್ ಆಗಿರುತ್ತೆ. ಡಬಲ್ ಎಂಡೆಡ್ ಕ್ಯೂ ಅಥವಾ ಡೆಕ್ ಆಗಿರುತ್ತೆ. ಈ ಡೆಕ್ ಗೆ ಸಂಬಂಧಪಟ್ಟಂತ ಒಂದಷ್ಟು ಆಪರೇಷನ್ಸ್ ಏನು ಅಂದ್ರೆ ಇನ್ಸರ್ಟ್ ಫ್ರಂಟ್ ಫಂಕ್ಷನ್, ಡಿಲೀಟ್ ಐ ಮೀನ್ ಇನ್ಸರ್ಟ್ ರೇರ್ ಫಂಕ್ಷನ್, ಡಿಲೀಟ್ ಫ್ರಂಟ್ ಫಂಕ್ಷನ್, ಡಿಲೀಟ್ ರೇರ್ ಫಂಕ್ಷನ್. ಇನ್ಸರ್ಟ್ ಫ್ರಂಟ್ ಅಂದ್ರೆ ಫ್ರಂಟ್ ಎಂಡ್ ಅಲ್ಲಿ ಇನ್ಸರ್ಟ್ ಮಾಡ್ತಾ ಇದೀವಿ, ಫ್ರಂಟ್ ಎಂಡ್ ಅಲ್ಲಿ ರಿಮೂವ್ ಮಾಡ್ತಾ ಇದೀವಿ, ದಟ್ ಇಸ್ ಕಾಲ್ಡ್ ರೇರ್ ಅಂತ. ಸೊ ಹಾಗೆ ಡಿಲೀಟ್ ಫ್ರಂಟ್, ಡಿಲೀಟ್ ರೇರ್. ಸೊ ಫ್ರಂಟ್ ಎಂಡ್ ಅಲ್ಲಿ ಡಿಲೀಟ್ ಐ ಮೀನ್ ಫ್ರಂಟ್ ಎಂಡ್ ಅಲ್ಲಿ ಡಿಲೀಟ್ ಮಾಡ್ತಾ ಇದ್ವಿ, ರೇರ್ ಎಂಡ್ ಅಲ್ಲಿ ಕೂಡ ಡಿಲೀಟ್ ಮಾಡ್ತಾ ಇದೀವಿ. ಸೊ ಇನ್ಸರ್ಟ್ ಫ್ರಂಟ್, ಇನ್ಸರ್ಟ್ ರೇರ್, ಹಿಂದ್ಗಡೆಯಿಂದನೂ ಇನ್ಸರ್ಟ್ ಮಾಡಿ ಮುಂದ್ಗಡೆಯಿಂದನೂ ಇನ್ಸರ್ಟ್ ಮಾಡ್ತಾ ಇದೀವಿ. ಡಿಲೀಟ್ ಫ್ರಂಟ್, ಫ್ರಂಟ್ ಇಂದನೂ ಡಿಲೀಟ್ ಮಾಡ್ತಾ ಇದೀವಿ, ಡಿಲೀಟ್ ರೇರ್, ಹಿಂದ್ಗಡೆಯಿಂದನೂ ಡಿಲೀಟ್ ಮಾಡ್ತಾ ಇದೀವಿ. ಸೊ ಯೂಸರ್ ಇನ್ಸರ್ಟ್ ಝೀರೋ ಎಲಿಮೆಂಟ್ ಆಟ್ ಫ್ರಂಟ್ ಆಫ್ ದಿ ಕ್ಯೂ. ಸೊ ಫ್ರಂಟ್ ಅಲ್ಲಿ ನಾವು ಯೂಶಲಿ ಇನ್ಸರ್ಟ್ ಮಾಡಕ್ ಆಗಲ್ಲ, ಅದಕ್ಕೆ ನಾವೇನ್ ಮಾಡ್ತಾ ಇದೀವಿ, ಹಿಯರ್ ಐ ಆಮ್ ಯೂಸಿಂಗ್ ಇನ್ಸರ್ಟ್ ಫಂಕ್ಷನ್. ಝೀರೋ ಲೊಕೇಶನ್ ಗೆ, ಝೀರೋ ಲೊಕೇಶನ್ ಅಂದ್ರೆ ಇಂಡೆಕ್ಸ್ ಗೆ ಎಲಿಮೆಂಟ್ ನ ನೀವೇನ್ ಮಾಡ್ತಾ ಇದೀರಾ, ಇನ್ಸರ್ಟ್ ಮಾಡ್ತಾ ಇದೀರಾ. ಬಟ್ ಇನ್ಸರ್ಟ್ ರೇರ್ ಈಸ್ ನಾರ್ಮಲ್ ಪ್ರಾಸೆಸ್ ಆಗಿರೋದ್ರಿಂದ ಅಪೆಂಡ್ ಫಂಕ್ಷನ್ ಡೈರೆಕ್ಟ್ ಆಗಿ ಯೂಸ್ ಮಾಡ್ತಾ ಇದೀವಿ.
ಇಲ್ಲಿ ಇನ್ಸರ್ಟ್ ಫಂಕ್ಷನ್ ಯೂಸ್ ಮಾಡಿದ್ರೆ ಇಲ್ಲಿ ಅಪೆಂಡ್ ಫಂಕ್ಷನ್ ಯೂಸ್ ಮಾಡ್ತೀವಿ. ಬಿಕಾಸ್ ಅಪೆಂಡ್ ಇಸ್ ಅ ನಾರ್ಮಲ್ ಪ್ರಾಸೆಸ್, ಇನ್ಸರ್ಟ್ ರೇರ್ ಇಸ್ ಅ ನಾರ್ಮಲ್ ಪ್ರಾಸೆಸ್. ಹಿಂದ್ಗಡೆಗೆ ನೀವು ನಾರ್ಮಲ್ ಆಗಿ ಇನ್ಸರ್ಟ್ ಮಾಡ್ಬೋದು, ಹಾಗಾಗಿ ಅಪೆಂಡ್ ಎಲಿಮೆಂಟ್ ಯೂಸ್ ಮಾಡ್ತಾ ಇದೀವಿ. ಫ್ರಂಟ್ ಅಲ್ಲಿ ಇನ್ಸರ್ಟ್ ಮಾಡಕ್ ಆಗಲ್ಲ ನಾರ್ಮಲ್ ಕ್ಯೂ ನಲ್ಲಿ, ಹಾಗಾಗಿ ನಾವ್ ಈ ಒಂದು ಡೆಕ್ ಅಲ್ಲಿ ಏನ್ ಮಾಡ್ತಾ ಇದೀವಿ, ಇನ್ಸರ್ಟ್ ಅನ್ನೋ ಫಂಕ್ಷನ್ ಯೂಸ್ ಮಾಡ್ಕೊಂಡು 0 ಇಂಡೆಕ್ಸ್ ಗೆ ಎಲಿಮೆಂಟ್ ನ ಇನ್ಸರ್ಟ್ ಮಾಡ್ತಾ ಇದೀರಾ. ಅದೇ ಡಿಲೀಟ್ ಫ್ರೆಂಡ್ ಇಟ್ಸ್ ಅ ನಾರ್ಮಲ್ ಪ್ರೊಸೆಸ್, ಪಾಪ್ 0 ಅಂದ್ರೆ ರಿಮೂವ್ ಆಗ್ಬಿಡುತ್ತೆ. ಅದೇ ನಿಮ್ಗೆ ಡಿಲೀಟ್ ರೇರ್ ಇದೆಯಲ್ಲ, ಇಟ್ಸ್ ನಾಟ್ ನಾರ್ಮಲ್ ಪ್ರೊಸೆಸ್. ಸೊ ಯೂಸ್ ಪಾಪ್ ಫಂಕ್ಷನ್ ಟು ರಿಮೂವ್ ಫ್ರಮ್ ದ ರೇರ್ ಯೂನಿಟ್ ಟು ಡೆಕ್. ಇದು ಡೆಕ್ ನಲ್ಲಿ ಮಾತ್ರ ಇದು ಆಗತ್ತೆ, ಅಥವಾ ಇದು ಡೆಕ್ ನಲ್ಲಿ ಮಾತ್ರ ಸಾಧ್ಯ. ಇನ್ನ ಕ್ಯೂ ವರ್ಸಸ್ ಡೆಕ್ ಗೆ ಬಂದಾಗ, ಸೊ ಕ್ಯೂ ಇನ್ಸರ್ಷನ್ ರೇರ್ ಓನ್ಲಿ, ಡಿಲೀಷನ್ ಅಟ್ ಫ್ರಂಟ್ ಓನ್ಲಿ. ಅದೇ ಡೆಕ್ ಬಂದಾಗ ಇನ್ಸರ್ಷನ್ ಅಂಡ್ ಡಿಲೀಷನ್ ಪರ್ಮಿಟ್ ಅಟ್ ಬೋತ್ ಹೆಂಡ್, ಫ್ರಂಟ್ ಎಂಡ್ ಅಲ್ಲಿ ಮತ್ತೆ ರೇರ್ ಎಂಡ್ ಅಲ್ಲಿ, ಎರಡು ಎಂಡ್ ಅಲ್ಲಿ ಇನ್ಸರ್ಟ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು, ಇನ್ಸರ್ಟ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು. ಸೊ ಆಕ್ಟ್ಸ್ ಆಸ್ ಎ ಸ್ಟಾಕ್. ಈ ಒಂದು ಡೆಕ್ ಅನ್ನೋದು ಏನ್ ಮಾಡತ್ತಂದ್ರೆ ಸ್ಟಾಕ್ ತರ ಕೆಲಸ ಮಾಡುತ್ತೆ. ಇಫ್ ಇನ್ಸರ್ಷನ್ ಅಂಡ್ ಡಿಲೀಷನ್ಸ್ ಆರ್ ಡನ್ ಫ್ರಮ್ ದಿ ಸೇಮ್ ಎಂಡ್, ದಟ್ ಈಸ್ ಕಾಲ್ಡ್ ಲಿಫೋ ಬಿಹೇವಿಯರ್. ಸೊ ಒಂದೇ ಎಂಡ್ ಅಲ್ಲಿ ಇನ್ಸರ್ಟ್ ಮಾಡ್ಬೋದು, ಒಂದೇ ಎಂಡ್ ಅಲ್ಲಿ ಡಿಲೀಟ್ ಮಾಡ್ಬೋದು. ಅಂದ್ರೆ ಈ ಬಿಹೇವಿಯರ್ ನಾವೇನಂತ ಕರಿತೀವಿ? ದಟ್ ಬಿಹೇವಿಯರ್ ಕಾಲ್ ಇಟ್ ಆಸ್, ಯಾವ ಎಂಡ್ ಅಲ್ಲಿ ಇನ್ಸರ್ಟ್ ಮತ್ತೆ ಡಿಲೀಟ್ ಎರಡೂ ಮಾಡ್ಬೋದು, ಆ ಬಿಹೇವಿಯರ್ ನಾವೇನಂತ ಕರಿತೀವಿ? ಇನ್ಸರ್ಷನ್ ಡಿಲೀಷನ್ ಎರಡನ್ನೂ ಒಂದೇ ಎಂಡ್ ಅಲ್ಲಿ ಮಾಡ್ಬೋದು ಅಂದ್ರೆ ಅದನ್ನ ನಾವೇನಂತ ಕರಿತೀವಿ ಅಂದೆ? ಸ್ಟ್ಯಾಕ್. ಸೊ ದಟ್ ವಿ ಕಾಲ್ ಇಟ್ ಆಸ್ ಎ ಸ್ಟ್ಯಾಕ್. ಎಕ್ಸಾಕ್ಟ್ಲಿ ಕರೆಕ್ಟ್. ಅದನ್ನ ನಾವು ಸ್ಟ್ಯಾಕ್ ಅಂತ ಕರಿತೀವಿ. ಗೊತ್ತಾಯ್ತಾ? ಗೊತ್ತಾಯ್ತೇನ್ರು? Yes, sir. Yes, sir. So that is about today's class. So that is about today's class. Thank you. Any doubts? ಏನಾದ್ರೂ ಡೌಟ್ ಇದ್ರೆ No, ಕೇಳ್ಬೋದು. sir. No, ಲಾಸ್ಟ್ ಅಲ್ಲಿ ಎಲ್ಲರೂ ಜಾಯ್ನ್ ಆಗ್ಬಿಟ್ಟಿದ್ದಾರೆ. 30 ಜನ ಇದ್ದಾರೆ. ಯಾರ್ಯಾರೆಲ್ಲ ಇದ್ದಾರೋ ಆಯ್ತು, ನಾನು ಮಂಗಳವಾರ ಸಿಗ್ತೀನಿ, ಮಾತಾಡೋಣ. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ನಾನು Yes, ಇನ್ನೊಂದು sir. ಕ್ಲಾಸ್ ಇದೆ, ಮಾತಾಡೋಣ. ಓಕೆ, ಬೈ ಬೈ. Bye, sir. Yes.